ನಮಸ್ಕಾರ. ಬೋಲ್ಡ್ ಸ್ಟಾರ್ಟ್ ಅಕಾಡೆಮಿ ಗ್ರಾಮೀಣ ಹಾಗೂ ಮೊದಲ ತಲೆಮಾರಿನ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಫೇಸ್ ಮಾಡೋ ರೀತಿಯನ್ನೇ ಇದು ಹೇಗೆ ಕಂಪ್ಲೀಟಾಗಿ ಬದಲಾಯಿಸ್ತಿದೆ ಅಂತ ನೋಡೋಣ ಬನ್ನಿ. ಬರೀ ಓದೋದಷ್ಟೇ ಅಲ್ಲ, ಅವರ ಭವಿಷ್ಯಕ್ಕೆ ಬೇಕಾದ ಯಶಸ್ಸಿನ ವಾತಾವರಣವನ್ನ ಇಲ್ಲಿ ಹೇಗೆ ಸೃಷ್ಟಿ ಮಾಡ್ತಿದ್ದಾರೆ ಅಂತ ನಾವಿವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದಲ್ವಾ? ಹಳ್ಳಿ ಕಡೆಯಿಂದ ಬರೋ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗದೆ ಇಂಡಿಯಾದ ಟಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗ್ ಪಾಸ್ ಮಾಡ್ತಾರೆ ಅಂತ. ಸಿಟಿಗೆ ಹೋಗೋದಂದ್ರೆ ಸುಮ್ನೆನಾ? ಲಕ್ಷಗಟ್ಲೆ ಖರ್ಚು, ಊಟ ವಸತಿ ಸಮಸ್ಯೆ. ಆದ್ರೆ ಈ ದೊಡ್ಡ ಸಮಸ್ಯೆಗೆ ಇಲ್ಲೊಂದು ಪಕ್ಕಾ ಸೊಲ್ಯೂಷನ್ ಇದೆ. ಹಳ್ಳಿಯಲ್ಲೇ ಕೂತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೇಗ್ ರೆಡಿ ಆಗ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಲಿದ್ದೇವೆ. ಮೊದಲನೇ ವಿಭಾಗ, ಸ್ಟೇಟ್ ಆಫ್ ದಿ ಆರ್ಟ್ ಕ್ಯಾಂಪಸ್ ಫೆಸಿಲಿಟೀಸ್. ಇಲ್ಲಿ ನೋಡಿ, ಇದು ಉತ್ತರ ಕನ್ನಡ ಜಿಲ್ಲೆಯ ಸರ್ಪನಕಟ್ಟೆ ಗ್ರಾಮದಲ್ಲಿರೋ ಬೋಲ್ಡ್ ಸ್ಟಾರ್ಟ್ ಅಕಾಡೆಮಿಯ ಕ್ಯಾಂಪಸ್. ಈ ಸುಂದರವಾದ ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೇನನ್ಸುತ್ತೆ? ಹೈ ಕ್ಲಾಸ್ ಫೆಸಿಲಿಟಿಗಳು ಬರೀ ಸಿಟಿಯಲ್ಲಿ ಮಾತ್ರ ಸಿಗುತ್ತೆ ಅನ್ನೋದೆಲ್ಲ ಬರೀ ಸುಳ್ಳಲ್ವಾ? ಹಳ್ಳಿಯ ಈ ಹಸಿರು ಶಾಂತ ವಾತಾವರಣದಲ್ಲಿ ಯಾವುದೇ ಗದ್ದಲವಿಲ್ಲದೆ ಏಕಾಗ್ರತೆಯಿಂದ ಓದೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಖಂಡಿತ ಇಲ್ಲ. ಇನ್ನು ಒಳಗಡೆ ಏನೇನಿದೆ ಅಂತ ನೋಡೋದಾದ್ರೆ ಈ ಎರಡೂ ಫೋಟೋಗಳ ವ್ಯತ್ಯಾಸ ಗಮನಿಸಿ. ಎಡಭಾಗದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಇದೆ. ಇಲ್ಲಿ ಹೈಟೆಕ್ ಇಂಟರಾಕ್ಟಿವ್ ಡಿಸ್ಪ್ಲೇಗಳ ಮೂಲಕ ಪಾಠ ಮಾಡ್ತಾರೆ, ಸೊ ಕಾನ್ಸೆಪ್ಟ್ಸ್ ತಲೆಗೆ ಬೇಗ ಹೋಗುತ್ತೆ. ಬಲಭಾಗದಲ್ಲಿ ನೋಡಿ, ಬರೋಬ್ಬರಿ 50 ಕಂಪ್ಯೂಟರ್ಗಳಿರೋ ಭರ್ಜರಿ ಲ್ಯಾಂಡ್ ಲ್ಯಾಬ್, ಪ್ರತಿಯೊಬ್ಬರಿಗೂ ಒಂದೊಂದು ಸಿಸ್ಟಮ್. ಇದರಿಂದ ಆನ್ಲೈನ್ ಎಕ್ಸಾಮ್ ಬರೆಯೋದು ಹೇಗೆ ಅನ್ನೋ ಭಯ ನಮ್ಮ ಹಳ್ಳಿ ವಿದ್ಯಾರ್ಥಿಗಳಲ್ಲಿ ಶಾಶ್ವತವಾಗಿ ದೂರ ಆಗುತ್ತೆ. ಎರಡನೇ ವಿಭಾಗ, ದ ಕಾಮನ್ ಕೋರ್ಸ್ ಸಿಲೆಬಸ್, ಅಂದ್ರೆ ಅವರ ಅದ್ಭುತ ಪಠ್ಯಕ್ರಮ. ಈ ಚಾರ್ಟ್ ಸ್ವಲ್ಪ ಗಮನಿಸಿ. 5 ತಿಂಗಳ ಟ್ರೈನಿಂಗ್ನಲ್ಲಿ ಟೈಮ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜನರಲ್ ಸ್ಟಡೀಸ್ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ತಲಾ 20% ಟೈಮ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವು ಹೈ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಜೊತೆಗೆ ರೀಸನಿಂಗ್, ಇಂಗ್ಲಿಷ್, ಕನ್ನಡ ಎಲ್ಲದಕ್ಕೂ ಕರೆಕ್ಟಾಗಿ ಟೈಮ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದು ಸುಮ್ಮನೆ ಮಾಡಿರೋ ಪ್ಲಾನ್ ಅಲ್ಲ, ಎಕ್ಸಾಮ್ ಪಾಸ್ ಮಾಡಿಸೋ ಪಕ್ಕಾ ಕ್ಯಾಲ್ಕುಲೇಷನ್. ಇದನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಈ ಒಂದೇ ಕಾಮನ್ ಕೋರ್ಸ್ ಸಿಲೆಬಸ್ ಓದಿದ್ರೆ ಸಾಕು, ಸೆಂಟ್ರಲ್ ಗವರ್ಮೆಂಟ್ನ SSC, IBPS ಇಂದ ಹಿಡಿದು ನಮ್ಮ ಸ್ಟೇಟ್ನ KS, FDA, PSI ವರೆಗೂ ಎಲ್ಲ ಎಕ್ಸಾಮ್ಸ್ಗೂ ಕವರ್ ಆಗತ್ತೆ. ಬೇರೆ ಬೇರೆ ಎಕ್ಸಾಮ್ಗೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗೆ ಹೋಗಿ ದುಡ್ಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ ಹಾಗೆ ಅಲ್ವಾ? ಈ ನಂಬರ್ ನೋಡಿ, 902. ಅಂದ್ರೆ ಸತತ 5 ತಿಂಗಳು, ಪ್ರತಿದಿನ ಬೆಳಿಗ್ಗೆ 9 ರಿಂದ ಸಂಜೆ 5ರವರೆಗೆ ಒಟ್ಟು 902 ಗಂಟೆಗಳ ಕಾಲ ಟ್ರೈನಿಂಗ್ ಇರುತ್ತೆ. ಇದೊಂಥರದ ಮಿಲಿಟರಿ ಬೂಟ್ ಕ್ಯಾಂಪ್ ಇದ್ದಾಗೆ. ಎಷ್ಟೇ ವೀಕ್ ಸ್ಟೂಡೆಂಟ್ ಆದ್ರೂ ಸರಿ, ಈ ಲೆವೆಲ್ ಟ್ರೈನಿಂಗ್ ತಗೊಂಡ್ರೆ ಅವರು ಪಕ್ಕಾ ಕಾಂಪಿಟೇಟರ್ ಆಗ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಮೂರನೇ ವಿಭಾಗ, CRPS ಟ್ರೈನಿಂಗ್ ಮಾಡೆಲ್. ಸೊ ಪಾಠ ಹೇಗೆ ಮಾಡ್ತಾರೆ ಅದಕ್ಕೆ ಇವರು CRPS ಅಂದ್ರೆ CRPS ಮಾಡೆಲ್ ಯೂಸ್ ಮಾಡ್ತಾರೆ. ಫಸ್ಟ್ ಕಾನ್ಸೆಪ್ಟ್ ಅಂದ್ರೆ ವಿದ್ಯಾರ್ಥಿಗೆ ಏನೂ ಗೊತ್ತಿಲ್ಲ ಅಂದ್ಕೊಂಡೆ 0 ಇಂದ ಬೇಸಿಕ್ಸ್ ಕಲಿಸ್ತಾರೆ. ಆಮೇಲೆ ರೂಲ್, ಶಾರ್ಟ್ಕಟ್ಸ್, ಫಾರ್ಮುಲಾ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಪ್ರಾಕ್ಟೀಸ್, ಟೈಮ್ ಲಿಮಿಟ್ ಇಲ್ಲದೆ ಆರಾಮಾಗಿ ತಪ್ಪುಗಳನ್ನ ತಿದ್ಕೊಂಡು ಲೆಕ್ಕ ಬಿಡಿಸೋದು. ಲಾಸ್ಟ್ ಅಲ್ಲಿ ಸ್ಪೀಡ್, ಟೈಮರ್ ಇಟ್ಟು ಎಕ್ಸಾಮ್ ಪ್ರೆಷರ್ನಲ್ಲಿ ಫಾಸ್ಟ್ ಆಗಿ ಆನ್ಸರ್ ಮಾಡೋದು. ಇದು ಸ್ಟೆಪ್ ಬೈ ಸ್ಟೆಪ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋ ಸೂಪರ್ ಟೆಕ್ನಿಕ್. ನಾಲ್ಕನೇ ವಿಭಾಗ, CBT ಲ್ಯಾಬ್ಸ್ ಅಂಡ್ ಮಾಕ್ ಟೆಸ್ಟ್ಸ್. ಈಗ ಈ ಆಕ್ಯುರಸಿ ಡಾಕ್ಟ್ರಿನ್ ಅಂದ್ರೆ ಏನು ಅಂತ ನೋಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಫಾಸ್ಟ್ ಆಗಿ ಆನ್ಸರ್ ಮಾಡೋದಕ್ಕಿಂತ ಕರೆಕ್ಟಾಗಿ ಆನ್ಸರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದಕ್ಕೆ ಇಲ್ಲಿ ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲೂ ಪಕ್ಕಾ ನೆಗೆಟಿವ್ ಮಾರ್ಕಿಂಗ್ ರೂಲ್ಸ್ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ತಪ್ಪು ಕಡಿಮೆ ಮಾಡೋ ಕಲೆ ಒಲಿದ್ರೆ ಆಟೋಮ್ಯಾಟಿಕ್ ಆಗಿ ಸ್ಕೋರ್ ಜಾಸ್ತಿ ಆಗುತ್ತೆ. ಟ್ರೈನಿಂಗ್ನ ಕೊನೆ ವಾರಗಳಲ್ಲಿ ನಾವಾಗ್ಲೇ ನೋಡದ್ವಲ್ಲ, ಆ 50 ಸಿಸ್ಟಮ್ಸ್ ಇರೋ ಲ್ಯಾಬ್ ತುಂಬಾ ಯೂಸ್ ಆಗುತ್ತೆ. ಮೂಡಲ್ ಲ್ಯಾಂಡ್ ನೆಟ್ವರ್ಕ್ ಬಳಸಿ ಫೈನಲ್ ಎಕ್ಸಾಮ್ ಹೇಗಿರುತ್ತೋ ಡಿಟ್ಟೋ ಹಾಗೆ ಆನ್ಲೈನ್ ಮಾಕ್ ಟೆಸ್ಟ್ ಕೊಡ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ಹಳ್ಳಿಯಲ್ಲೇ ಕೂತು ರಿಯಲ್ ಎಕ್ಸಾಮ್ ಸೆಂಟರ್ ಫೀಲ್ ತಗೊಂಡ್ರೆ ಮೈನ್ ಎಕ್ಸಾಮ್ ಹಾಲ್ನಲ್ಲಿ ಭಯ ಆಗತ್ತಾ? ಚಾನ್ಸೇ ಇಲ್ಲ. 5ನೇ ಮತ್ತು ಕೊನೆಯ ವಿಭಾಗ, ಬಿಲ್ಡಿಂಗ್ ಈಕ್ವಾನಿಮಿಟಿ ಅಂಡ್ ಸಕ್ಸೆಸ್. ಬರೀ ಬುಕ್ ಓದಿದ್ರೆ ಸಾಕಾ? ಖಂಡಿತ ಸಾಲ್ದು. ಎಕ್ಸಾಮ್ ಟೆನ್ಷನ್ ಹ್ಯಾಂಡಲ್ ಮಾಡಕ್ಕೆ ಸ್ಥಿತಪ್ರಜ್ಞ ತತ್ವವನ್ನ ಇಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಏನು ಗೊತ್ತಾ? ಸಿಂಪಲ್, ನೀವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದಲ್ಲ, ನಿನ್ನೆಯ ನಿಮ್ಗಿಂತ ಇವತ್ತಿನ ನೀವು ಬೆಟರ್ ಆಗಿರ್ಬೇಕು ಅಷ್ಟೇ. ನಿಮ್ಮನ್ನ ನೀವು ಡೈಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋದ್ರೆ ಎಕ್ಸಾಮ್ ಫಿಯರ್ ಅನ್ನೋದು ನಿಮ್ಮ ಹತ್ರಕ್ಕೂ ಸುಳಿಯಲ್ಲ. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು? ಇಂಟರ್ವ್ಯೂ ಅಲ್ವಾ? ಅದಕ್ಕೂ ಇಲ್ಲಿದೆ ಪ್ಲಾನ್. ಕಡೆ 25 ಗಂಟೆಗಳ ಕಾಲ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ. ಆಟಿಟ್ಯೂಡ್, ಕಂಡಕ್ಟ್, ಗ್ರೂಪ್ ಡಿಸ್ಕಷನ್, ಮಾಕ್ ಇಂಟರ್ವ್ಯೂ ಎಲ್ಲವನ್ನೂ ಗ್ರೂಮ್ ಮಾಡ್ತಾರೆ. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಪಕ್ಕಾ ಕಾರ್ಪೊರೇಟ್ ಲೆವೆಲ್ ಅಥವಾ ಆಫೀಸರ್ ಲೆವೆಲ್ಗೆ ರೆಡಿ ಆಗ್ತಾರೆ. ಈ ಕೋಟ್ ನೋಡಿ, ಡಿಗ್ರಿ ಎಂಡ್ಸ್, ಸ್ಕಿಲ್ಸ್ ಪೇ.
ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಅಂದ್ರೆ ಪದವಿ ಮುಗಿಯುತ್ತೆ, ಆದರೆ ಕೌಶಲ್ಯಗಳು ನಮಗೆ ಲೈಫ್ ಕೊಡುತ್ತೆ. ಬರೀ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡಿದ್ರೆ ಕೆಲಸ ಸಿಗಲ್ಲ. ಅದರ ಜೊತೆಗೆ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಬೇಕೇ ಬೇಕು. ಅದೇ ಈ ಬೋಲ್ಡ್ ಸ್ಟಾರ್ಟ್ ಅಕಾಡೆಮಿಯ ಮೇನ್ ಗೋಲ್. ಸೊ ಫೈನಲ್ ಆಗಿ ನಿಮಗೇನನ್ಸುತ್ತೆ? ಇಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿರೋ ಈ ಎಜುಕೇಶನ್ ಸಿಸ್ಟಮ್ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅಲ್ವಾ? ಸರಿಯಾದ ದಾರಿ, ಪಕ್ಕಾ ಗೈಡೆನ್ಸ್ ಸಿಕ್ಕರೆ ಹಳ್ಳಿ ಟ್ಯಾಲೆಂಟ್ಸ್ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೀವೇನಂತೀರಾ?